Why do we come together? We come together to do what we cannot do alone at home. What are the things we can do alone at home? We can pray. ನಾವು ಯಾಕೆ ಒಟ್ಟಾಗಿ ಬರ್ತೀವಿ? ಯಾಕಪ್ಪ ಅಂದ್ರೆ ನಾವು ಮನೆಯಲ್ಲಿ ಏಕಾಂಗಿ ಇದ್ದಾಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅದನ್ನ ಮಾಡ್ಲಿಕ್ಕೆ ಬರ್ತೀವಿ. ಏಕಾಂಗಿ ಇದ್ದಾಗ ಏನ್ ಮಾಡ್ತೀವಿ? ಮನೆಯಲ್ಲಿ ಪ್ರಾರ್ಥಿಸ್ತೀವಿ. We can give thanks to the Lord. We can sing songs at home. We can worship the Lord probably better than here. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬಹುದು, ಹಾಡುಗಳನ್ನು ಹೇಳಬಹುದು, ಇಲ್ಲಿಗಿಂತ ಹೆಚ್ಚಾಗಿ ಆರಾಧನೆಗಳನ್ನು ಸಲ್ಲಿಸಬಹುದು. We can praise the Lord. We can listen to messages. We can pray and intercede for others. There's so many things we can do at home. ನಾವು ದೇವರಿಗೆ ಸ್ತೋತ್ರ ಮಾಡಬಹುದು, ಸಂದೇಶಗಳನ್ನು ಕೇಳಬಹುದು, ಪ್ರಾರ್ಥಿಸಬಹುದು, ನಾವು ಇತರಿಗಾಗಿ ಪ್ರಾರ್ಥಿಸಬಹುದು. ಇನ್ನು ಅನೇಕ ಸಂಗತಿಗಳನ್ನ ಏಕಾಂಗಿಯಾಗಿ ಮನೆಯಲ್ಲಿ ಮಾಡಬಹುದು. We can even give to the Lord by writing a check or transferring some money to Christian ministry. ನಾವು ಕರ್ತನಿಗೆ ಚೆಕ್ ಅನ್ನು ಬರೆದು ಹಣವನ್ನ ಕ್ರೈಸ್ತ ಸೇವೆಗೆ ತಲುಪಿಸಬಹುದು. But there's one thing you cannot do by sitting at home. That's build fellowship. You can't do that. For that you need others. ಆದರೆ ನೀವು ಮನೆಯಲ್ಲಿ ಒಬ್ಬಂಟಿಯಾಗಿ ಕೂತು ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂದ್ರೆ ಅನ್ಯೋನ್ಯತೆಯನ್ನ ಕಟ್ಟಲು ಆಗೋದಿಲ್ಲ. ಅದನ್ನ ನೀವಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇತರರು ಬೇಕು ನಿಮಗೆ. And you can watch a message on the internet, but you can't have fellowship through the internet. It's not possible. ನೀವು ಇಂಟರ್ನೆಟ್ ಅಲ್ಲಿ ಸಂದೇಶ ಕೇಳಬಹುದು, ಆದ್ರೆ ಇಂಟರ್ನೆಟ್ ನಲ್ಲಿ ಅನ್ಯೋನ್ಯತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅಸಾಧ್ಯ. For that you need others. You need to mingle with people and get to know them. Like I've often said here. ಅದಕ್ಕೆ ನಿಮಗೆ ಇತರರು ಬೇಕು, ಅವರೊಟ್ಟಿಗೆ ನೀವು ಬೆರೆಯಬೇಕು, ಅವರನ್ನ ತಿಳ್ಕೋಬೇಕು ನೀವು. ನಾನು ಅನೇಕ ಬಾರಿ ಹೇಳಿದ್ದೀನಿ ಇಲ್ಲಿ. One of the best things to do when you meeting a new person is to ask for his testimony. How did he come to know the Lord? ನೀವು ಹೊಸ ವ್ಯಕ್ತಿನ ಭೇಟಿಯಾದಾಗ ಏನು ಮಾಡ್ಬೋದಪ್ಪ ಅಂದ್ರೆ ಸಾಕ್ಷಿ ಕೇಳಬಹುದು ಆತನಿಂದ, ಹೇಗೆ ನೀವು ಕರ್ತನ ಬಳಿಗೆ ಬಂದ್ರಿ ಅಂತ. Ask him what his experience of the Lord has been. ಕರ್ತನು ನಿಮಗೆ ಹೇಗೆ ಅನುಭವವಾಗಿದ್ದಾನೆ ಎಂಬುದನ್ನು ಕೇಳಬಹುದು ನೀವು ಅವರಲ್ಲಿ. I do that and I'm so blessed when I hear amazing things that the Lord's done for them. ನಾನು ಮಾಡ್ತೀನಿ ಅದನ್ನ. ಕರ್ತನು ಅವರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕೇಳುವಾಗ ನಾನು ಆಶೀರ್ವದಿಸಲ್ಪಟ್ಟಿದ್ದೀನಿ. I'm interested in what the Lord does in other people. I think we're going to do this in heaven when I meet the millions of believers there. ಕರ್ತನು ಇತರರ ಜೀವಿತದಲ್ಲಿ ಮಾಡಿರುವಂತದ್ದನ್ನ ಕೇಳುವುದಕ್ಕೆ ನನಗೆ ಆಸಕ್ತಿ ಇದೆ. ಪರಲೋಕದಲ್ಲಿ ಅನೇಕ ಸಂಖ್ಯೆಯಲ್ಲಿ ವಿಶ್ವಾಸಿಗಳಿದ್ದಾರೆ, ಅದನ್ನ ನಾವು ಮಾಡಬಹುದಲ್ಲಿ. I'm going to listen to stories. It'll take hundreds of years to listen to all the stories that people tell me about what the Lord did for them. ಕರ್ತರು ಅವರ ಜೀವಿತದಲ್ಲಿ ಏನ್ ಮಾಡಿದ್ದಾನಂತೆ ಕೇಳಿಸ್ಕೊಳ್ಳಿಕ್ಕೆ ನೂರಾರು ವರ್ಷ ಹಿಡಿಬಹುದು. ನಾನು ಅದನ್ನ ಕೇಳಿಸ್ಕೊಳ್ತೀನಿ. But I can begin that here. Are you interested in that? ನಾನು ಅದನ್ನ ಇಲ್ಲಿಂದ ಪ್ರಾರಂಭಿಸ್ತೀನಿ. ನಿಮಗೆ ಅದರ ಬಗ್ಗೆ ಆಸಕ್ತಿ ಇದೆನಾ? ಹಾಗಾದ್ರೆ let me ask you honestly, are you interested in that? Are you interested in listening to what the Lord has done for other people? ನಾನು ನಿಮಗೆ ಪ್ರಾಮಾಣಿಕವಾಗಿ ಕೇಳ್ತೀನಿ, ನಿಮಗೆ ಆಸಕ್ತಿ ಇದೆನಾ ಕರ್ತನು ಅವರ ಜೀವಿತದಲ್ಲಿ ಮಾಡಿದ್ದನ್ನ ನಿಮಗೆ ಕೇಳಿಸ್ಕೊಳ್ಳಿಕ್ಕೆ? Or are you only interested in yourself? Just be honest. ಅಥವಾ ನಿಮ್ಮಲ್ಲಿ ಮಾತ್ರ ನಿಮಗೆ ಆಸಕ್ತಿ ಇದೆನಾ? ಪ್ರಾಮಾಣಿಕವಾಗಿ ಹೇಳ್ರಿ. If you're honest, I believe the Lord can help you. ಪ್ರಾಮಾಣಿಕವಾಗಿದ್ರೆ ಮಾತ್ರ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. So fellowship is not just coming together on Sunday morning, joining all together, having a meal and going away. That is not fellowship. ಅನ್ಯೋನ್ಯತೆಯು ಕೇವಲ ಭಾನುವಾರ ಬೆಳಗ್ಗೆ ಬಂದು ಒಟ್ಟಾಗಿ ಸೇರೋದು ಮಾತ್ರವಲ್ಲ, ಬರುವಂತದ್ದು, ಊಟ ಮಾಡುವಂತದ್ದು, ಹೊರಟು ಹೋಗುವಂತದ್ದು, ಅದು ಅನ್ಯೋನ್ಯತೆ ಅಲ್ಲ. That's they have in a lot of non-Christian temples and mosques and gurudwaras and all. They come together and they eat and they go. ಅಕ್ರೈಸ್ತರು ಕೂಡ ದೇವಾಲಯಗಳಿಗೆ ಬರ್ತಾರೆ, ಗುರುದ್ವಾರಗಳಿಗೆ ಬರ್ತಾರೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ, ಒಟ್ಟಾಗಿ ಊಟ ಮಾಡ್ತಾರೆ, ನಂತರ ಹೊರಟೋಗ್ತಾರೆ. And they are good friends. They help one another. If somebody is shifting a house, they go and help them to shift the house. That's not fellowship. It's not wrong. Nothing wrong in it. I'm just saying that's a worldly type of friendship. ಅವರು ಒಳ್ಳೆ ಸ್ನೇಹಿತರಾಗಿರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಅವರು ಮನೆ ಬದಲಿಸಬೇಕಾದ್ರೆ ಹೋಗಿ ಸಹಾಯ ಮಾಡ್ತಾರೆ. ಅದು ಅನ್ಯೋನ್ಯತೆ ಅಲ್ಲ, ಲೋಕದ ರೀತಿಯ ಸ್ನೇಹ ಅಷ್ಟೇ. But fellowship is something more than that. It begins with a relationship with the Lord Jesus. That's deepening and growing. ಅನ್ಯೋನ್ಯತೆಯು ಅದಕ್ಕಿಂತ ಹೆಚ್ಚಾದದ್ದು. ಅದು ಯೇಸು ಕ್ರಿಸ್ತನೊಟ್ಟಿಗಿನ ಸಂಬಂಧದಿಂದ ಪ್ರಾರಂಭವಾಗುವಂತದ್ದಾಗಿದೆ, ಹೆಚ್ಚು ಆಳವಾಗಿದೆ ಮತ್ತು ಬೆಳೆಯುವಂತದ್ದಾಗಿದೆ. So ask yourself whether your relationship with Jesus Christ is deepening and growing first of all. ನಿಮಗೆ ನೀವು ಕೇಳ್ಕೊಳ್ರಿ, ಯೇಸು ಕ್ರಿಸ್ತನೊಟ್ಟಿಗಿನ ನಿಮ್ಮ ಸಂಬಂಧವು ಬೆಳೀತಾ ಇದೆನಾ, ಆಳವಾಗಿದೆನಾ ಅಂತ. Otherwise just write across your name, I have not understood fellowship. ಇಲ್ಲವಾದಲ್ಲಿ ನಿಮ್ಮ ಹೆಸರಿಗೆ ಅಡ್ಡಲಾಗಿ ಈ ರೀತಿಯಾಗಿ ಬರ್ಕೊಳ್ರಿ, ನಾನು ಅನ್ಯೋನ್ಯತೆಯನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. I'm not saying that to condemn anybody. I'm just saying so that you can begin at least now. ನಾನು ಯಾರನ್ನು ಖಂಡಿಸಲು ಹೇಳುತ್ತಿಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವಾಗ್ಲಿಂದನಾದ್ರೂ ಅದನ್ನ ಪ್ರಾರಂಭಿಸಿರಿ ಎಂಬುದಕ್ಕಾಗಿ. You know, that's why sometimes on a Sunday ಅದಕ್ಕಾಗಿ ಕೆಲವೊಮ್ಮೆ ಭಾನುವಾರ we have a picnic. I don't think there's any other church that I've heard of that has a picnic on Sunday morning. I never heard of one. ಪಿಕ್ನಿಕ್ ಅಂತ ಹಮ್ಮಿಕೊಳ್ಳುತ್ತೀವಿ. ಬೇರೆ ಸಭೆಗಳಲ್ಲಿ ನಾನು ಯಾವತ್ತೂ ಇದನ್ನ ಕೇಳಿಲ್ಲ,
ಆದರೆ ನಮ್ಮಲ್ಲಿ ಕೆಲವು ಭಾನುವಾರ ಪಿಕ್ನಿಕ್ ಎಂಬುದಾಗಿ ಹಮ್ಮಿಕೊಳ್ತೀವಿ. Maybe there are some bold churches like that. But, people are shocked when they hear, you have a picnic on Sunday morning? ಕೆಲವು ಧೈರ್ಯವಂತ ಸಭೆಗಳ ರೀತಿಯಾಗಿ ಇರ್ತವೆ. ಜನರು ಇದನ್ನು ಕೇಳುವಾಗ ಆಶ್ಚರ್ಯಚಕಿತರಾಗ್ತಾರೆ. ನಿಮಗೆ ಭಾನುವಾರ ಪಿಕ್ನಿಕ್ ಅನ್ನುವಂಥದ್ದು ಇರತ್ತಾ ಅಂತ? You mean you don't have time of singing and listening to the message? No. We have a picnic. ನಿಮಗೆ ಹಾಡು ಹೇಳುವಂಥದ್ದು, ಸಂದೇಶ ಕೇಳುವಂಥದ್ದು ಇರುತ್ತಾ? ಇಲ್ಲ, ನಮಗೆ ಪಿಕ್ನಿಕ್ ಇರುತ್ತದೆ ಎಂಬುದಾಗಿ ಹೇಳ್ತೀವಿ ನಾವು. Why do we have a picnic? Not just to eat, but to have fellowship. ಯಾಕೆ ಪಿಕ್ನಿಕ್ ಅನ್ನು ನಾವು ಹಮ್ಮಿಕೊಳ್ಳುತ್ತೀವಿ? ಕೇವಲ ತಿನ್ನುವುದಕ್ಕಲ್ಲ, ಅನ್ಯೋನ್ಯತೆಯನ್ನ ಮಾಡಲು. Do you know in a picnic you can have more fellowship than in a Sunday morning service like this where you listen to the message, sing a few songs and go home? ಭಾನುವಾರ ಬೆಳಗ್ಗೆ ಸಂದೇಶ ಕೇಳಿ ಹಾಡು ಹೇಳಿ ಮನೆಗೆ ಹೋಗುವುದಕ್ಕಿಂತ ನಿಮಗೆ ಗೊತ್ತಿದೆನಾ ಪಿಕ್ನಿಕ್ ಎಂಬುವಂಥದ್ದರಲ್ಲಿ ಹೆಚ್ಚು ಅನ್ಯೋನ್ಯತೆ ಮಾಡಬಹುದು ಅಂತ? We believe in fellowship. And I personally think we need to have a lot more times where we build fellowship with one another through interaction so that we become a body. ನಾವು ಅನ್ಯೋನ್ಯತೆಯಲ್ಲಿ ನಂಬಿಕೆಯನ್ನು ಇಡ್ತೀವಿ. ನಾನು ವೈಯಕ್ತಿಕವಾಗಿ ನೆನೆಸ್ತೀನಿ, ಅನ್ಯೋನ್ಯತೆಯನ್ನು ಕಟ್ಟುವುದರಲ್ಲಿ ನಾವು ಹೆಚ್ಚು ಸಮಯ ಅದರಲ್ಲಿ ಕಳಿಬಹುದು ಅಂತ. ಒಬ್ರಿಗೊಬ್ರು ಮಾತಾಡಿಕೊಳ್ಳುವುದರಿಂದ ದೇಹವಾಗ್ತೀವಿ. So that we are connected to one another. It's very, very important. That's what a local church is supposed to be. ನಾವು ಒಬ್ರಿಗೊಬ್ರು ಸಂಪರ್ಕವನ್ನು ಸಾಧಿಸ್ತೀವಿ, ಅದು ತುಂಬಾ ಮುಖ್ಯ. ಸ್ಥಳೀಯ ಸಭೆಯು ಅದೇ ರೀತಿಯಾಗಿ ಇರಬೇಕು. And that's why what we want this church to be different from other churches, not just in the doctrines we preach. ಅದಕ್ಕಾಗಿ ನಮ್ಮ ಸಭೆಯು ಇತರ ಸಭೆಗಳಿಗಿಂತ ವ್ಯತ್ಯಾಸವಾಗಿರಬೇಕು. ಕೇವಲ ಸಿದ್ಧಾಂತಗಳನ್ನು ಸಾರುವಂತದ್ರಿಂದ ವ್ಯತ್ಯಾಸ ಮಾತ್ರ ಅಲ್ಲ. Or we don't want to get any honor from the type of songs we sing or how our singing is good, our preaching is good. ಅಥವಾ ನಾವು ಹೇಗೆ ಬೋಧನೆ ಮಾಡ್ತೀವಿ, ಹಾಡುಗಳನ್ನು ಹೇಳ್ತೀವಿ, ಅದರಿಂದ ಗೌರವವನ್ನು ಸಂಪಾದಿಸಿಕೊಳ್ಳೋದು ಕೂಡ ಅಲ್ಲ.